ಈ ಮಣ್ಣಿನಲ್ಲಿ ಬಿದ್ದ ಪ್ರತಿಯೊಂದು ಹನಿ ಬೆವರು, ಈ ನೆಲಕ್ಕಾಗಿ ಸುರಿದ ಪ್ರತಿಯೊಂದು ಹನಿ ರಕ್ತ ನಮಗೆ ಕೊಟ್ಟದ್ದು ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯದ ಉಸಿರಿಗೆ ಇಂದು 80 ವರ್ಷ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಕೋಟ್ಯಂತರ ಭಾರತೀಯರ ತ್ಯಾಗದ ಕಥೆ, ಹೋರಾಟದ ಕಥೆ, ಹೆಮ್ಮೆಯ ಇತಿಹಾಸ. ಆ ಇತಿಹಾಸದ ಹೆಜ್ಜೆ ಗುರುತುಗಳಿಗೆ ಸಾಕ್ಷಿಯಾಗಿ ಇನ್ನು ಕೋಲಾರ ದೇಶಭಕ್ತಿಯ ಬಣ್ಣದಲ್ಲಿ ಕಂಗೊಳಿಸಿತು. ತ್ರಿವರ್ಣ ಧ್ವಜ ಹಾರಿತು, ಎದೆಗಳು ಹೆಮ್ಮೆಯಿಂದ ಉಬ್ಬಿದವು. ಕೋಲಾರ ಮೊಳಗಿಸಿತು ಭಾರತ ಭಾರತ ಭಾರತ. ಕೋಲಾರ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ತ್ರಿವರ್ಣ ಧ್ವಜ ಆಕಾಶದೆತ್ತರಕ್ಕೆ ಏರಿದ ಕ್ಷಣ ರಾಷ್ಟ್ರಗೀತೆ ಮೊಳಗಿತು. ಎಲ್ಲರ ಹೃದಯದಲ್ಲೂ ಒಂದೇ ಭಾವನೆ, ನಾನು ಭಾರತೀಯ, ಭಾರತ ನನ್ನ ಹೆಮ್ಮೆ. ನಂತರ ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಿಸಿದ ಸಚಿವ ರಾಮಲಿಂಗಾರೆಡ್ಡಿ ಅವರು ವಿವಿಧ ತಂಡಗಳ ಗೌರವ ವಂದನೆ ಸ್ವೀಕರಿಸಿದರು. ಒಂದೇ ಸಮವಸ್ತ್ರ, ಒಂದೇ ಹೆಜ್ಜೆ, ಒಂದೇ ಶಿಸ್ತು. ಪ್ರತಿ ಹೆಜ್ಜೆಯಲ್ಲೂ ದೇಶದ ಮೇಲಿನ ಗೌರವ ಎದ್ದು ಕಾಣುತ್ತಿತ್ತು. ಎನ್ಸಿಸಿ ವಿದ್ಯಾರ್ಥಿಗಳು, ಸ್ಕೌಟ್ಸ್ ಅಂಡ್ ಗೈಡ್ಸ್, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಶಿಸ್ತುಬದ್ಧ ಪಥಸಂಚಲನದ ಮೂಲಕ ಸ್ವಾತಂತ್ರ್ಯದ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಇವರ ಹೆಜ್ಜೆಗಳು ಕೇವಲ ಪರೇಡ್ನ ಹೆಜ್ಜೆಗಳಲ್ಲ, ಇವು ನಾಳೆಯ ಭಾರತದ ಭರವಸೆಯ ಹೆಜ್ಜೆಗಳು. ಕಾರ್ಯಕ್ರಮದಲ್ಲಿ ಸಂಸದ ಮಲ್ಲೇಶ್ ಬಾಬು, ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಒಂದು ಕಡೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ನೆನಪು, ಮತ್ತೊಂದು ಕಡೆ ಸ್ವತಂತ್ರ ಭಾರತದ ಭವಿಷ್ಯವನ್ನು ಕಟ್ಟಲಿರುವ ಈ ಪುಟ್ಟ ಹೆಜ್ಜೆಗಳು. ಇದೇ ಸ್ವಾತಂತ್ರ್ಯದ ನಿಜವಾದ ಅರ್ಥ. ಸ್ವಾತಂತ್ರ್ಯವೆಂದರೆ ಕೇವಲ ಧ್ವಜ ಹಾರಿಸುವ ದಿನವಲ್ಲ, ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ದಿನ, ನಮ್ಮ ಪೂರ್ವಜರ ತ್ಯಾಗವನ್ನು ಗೌರವಿಸುವ ದಿನ ಮತ್ತು ಮುಂದಿನ ಪೀಳಿಗೆಗೆ ಇನ್ನಷ್ಟು ಬಲಿಷ್ಠ ಸುಂದರ ಭಾರತವನ್ನು ಕಟ್ಟುವ ಸಂಕಲ್ಪ ಮಾಡುವ ದಿನ. ಇಂದು ಕೋಲಾರದ ಆಕಾಶದಲ್ಲಿ ಹಾರಾಡಿದ್ದು ಕೇವಲ ತ್ರಿವರ್ಣ ಧ್ವಜವಲ್ಲ, ಹಾರಾಡಿದ್ದು ಭಾರತದ ಹೆಮ್ಮೆ. ಇಂದು ಮೊಳಗಿದ್ದು ಕೇವಲ ರಾಷ್ಟ್ರಗೀತೆಯಲ್ಲ, ಮೊಳಗಿದ್ದು ಕೋಟ್ಯಂತರ ಹೃದಯಗಳ ದೇಶಭಕ್ತಿ. ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ತ್ರಿವರ್ಣ ನಮ್ಮ ಗೌರವ, ನಮ್ಮ ಭಾರತ ನಮ್ಮ ಉಸಿರು. ಕೋಲಾರದ ನೆಲದಿಂದ ದೇಶಭಕ್ತಿಯ ಈ ಸಂಭ್ರಮವನ್ನು ನಿಮ್ಮ ಮುಂದೆ ತಂದಿದ್ದು ಕೋಲಾರ್ ಪಲ್ಸ್, ಜನರ ನಾಡಿ ಮಿಡಿತ. ಜೈ ಹಿಂದ್.